ಆರಾಧನಾ ಸಮಯ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಅನಂತನಂತ ಸ್ತೋತ್ರವಾಗಲಿ. ನಾವು ನೋಡುತ್ತಲೇ 4ನೆಯ ತಿಂಗಳ ಕಡೆಯ ವಾರಕ್ಕೆ ನಮ್ಮನ್ನು ನಡೆಸಿದ್ದಿ. ಈ ತಿಂಗಳೆಲ್ಲ ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಕಾಯ್ದಿದ್ದಿ. ನಿನಗೆ ಸ್ತೋತ್ರ. ಈ ಭಾನುವಾರ ದಿನದಂದು ನಿನ್ನನ್ನು ಆರಾಧನೆ ಮಾಡಲಿಕ್ಕೆಂದು ನಿನ್ನ ಸನ್ನಿಧಿಯಲ್ಲಿ ಬಂದಿರುವಾಗ ನಿನ್ನ ಕ್ರೂಜೆಯಿಂದ ಸಿಗುವಂಥ ವಾಕ್ಯಗಳು ನಮಗೆ ಧೈರ್ಯವನ್ನು ನೀಡುವಂಥದ್ದಾಗಿರಲಿ. ಮತ್ತೊಮ್ಮೆ ನಮ್ಮ ಜೀವಿತಕ್ಕೆ ನೂತನವಾದಂಥ ಅರ್ಥವನ್ನು ತರುವಂಥದ್ದಾಗಿರಲಿ. ದೇವರೇ, ನಿನ್ನ ಪ್ರಭೆಯನ್ನು ನಮ್ಮ ಮೇಲೆ ಸುರಿಸುತ್ತಾ ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ಆವರಿಸಿದವರಾಗಿ ಸ್ವಾಮಿ, ಈ ಆರಾಧನೆಯಲ್ಲಿ ಮುನ್ನಡೆಸು. ನಿನ್ನನ್ನು ಗುರುತು ಹಿಡಿಯುವಂತಹ ಮತ್ತೊಂದು ಅವಕಾಶವನ್ನು ನಮಗೆ ನೀಡು. ಪರ್ವತಗಳ ಕಡೆಗೆ ನಮ್ಮ ಕಣ್ಣೆತ್ತಿ ನೋಡುವಾಗ ಆ ಸಹಾಯವನ್ನು ನಮಗೆ ತಲುಪಿಸಿಕೊಡು. ಈ ಆರಾಧನೆ ಇದೆಲ್ಲವನ್ನ ಪಡೆಯುವಲ್ಲಿ ನಮಗೆ ಪೂರಕವಾಗಿರಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ. ದೇವರನ್ನ ಆರಾಧನೆ ಮಾಡೋಣ. ಆರಾಧನಾ ಕ್ರಮ ಪುಸ್ತಕದಲ್ಲಿ 2ನೆಯ ವಿಧಾನದ ತ್ರಯೇಕ ದೇವರ ಸ್ತುತಿಯನ್ನ
ಅನುಸರಿಸೋಣ. 2ನೇ ವಿಧಾನದ ತ್ರೈಕ ದೇವರ ಸ್ತುತಿ. ಪರಿಶುದ್ಧನೇ, 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 ದೂತಗಣಗಳ ಒಡೆಯನಾದ ದೇವರೇ, ಇಹಪರ ಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿವೆ. ಮಹೋನ್ನತನಾದ ಪ್ರಭುವೇ, ನಿನಗೆ ಮಹಿಮೆ ಉಂಟಾಗಲಿ. ಕರ್ತನ ಹೆಸರಿನಲ್ಲಿ ಬಂದಾತನಿಗೂ ತಿರುಗಿ ಬರುವಾತನಿಗೂ ಶುಭವಾಗಲಿ. ಮೇಲಿನ ಲೋಕಗಳಲ್ಲಿ ಜಯ. ದೇವರೇ ಪರಿಶುದ್ಧನು ನೀನು, ದೇವರೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು. ಕರ್ತನೇ ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು. ಕರ್ತನೇ ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು. ಕರ್ತನೇ ಪವಿತ್ರಾತ್ಮನೇ, ನಮ್ಮ ಮೇಲೆ ದಯವಿಡು. ಕರ್ತನೇ ಪವಿತ್ರಾತ್ಮನೇ, ನಮ್ಮ ಮೇಲೆ ದಯವಿಡು. ಕರ್ತನೇ ನಮ್ಮ ಪ್ರಾರ್ಥನೆಗಳನ್ನು ಸ್ತುತಿಗಳನ್ನು ಸ್ವೀಕರಿಸಿ ನಮ್ಮನ್ನು ಕರುಣಿಸು. ಕರ್ತನೇ ನಮ್ಮನ್ನು ಕರುಣಿಸಿ ನಮ್ಮ ಮೇಲೆ ದಯವಿಡು. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಕರುಣಾಕರ ದೇವ, ಸತ್ಯಾತ್ಮನ ವರದ ಸದ್ಗುಣ ಭಾವ. ಕರುಣಾಕರ ದೇವ, ಸತ್ಯಾತ್ಮನ ವರದ ಸದ್ಗುಣ ಭಾವ. ಕರವ ಮುಗಿದು ನಿನ್ನ ಚರಣಾಬ್ಜದ ಮುಂದೆ ಎರಗಿ ಬಿಡುವ ಏನೋ ಸುರಿಸು ನಿನ್ನಾತ್ಮನ. ಕರವ ಮುಗಿದು ನಿನ್ನ ಚರಣಾಬ್ಜದ ಮುಂದೆ ಎರಗಿ ಬಿಡುವ ಏನೋ. ಕರವ ಮುಗಿದು ನಿನ್ನ ಚರಣಾಬ್ಜದ ಮುಂದೆ ಎರಗಿ ಬಿಡುವ ಏನೋ. ಸುರಿಸು ನಿನ್ನಾತ್ಮನ ಕರುಣಾಕರ ದೇವ, ಸತ್ಯಾತ್ಮನ ವರದ ಸದ್ಗುಣ ಭಾವ. ಮಂದ ದುರ್ಮತಿಯಿಂದಲೂ ಪಾಪದಿಂದ ಕುಂದಿದ ಮನದಿಂದಲೂ, ಮಂದ ದುರ್ಮತಿಯಿಂದಲೂ ಪಾಪದಿಂದ ಕುಂದಿದ ಮನದಿಂದಲೂ, ದುಂದು ನಡತೆಯಿಂದ ಬಂಧನಗೊಳ್ಳುತ್ತಾ ಕುಂದಿತೆನಾತ್ಮವು ತಂದೆ ಹರಸು ಎನ್ನ. ದುಂದು ನಡತೆಯಿಂದ ಬಂಧನಗೊಳ್ಳುತ್ತ ಕುಂದಿತೆನಾತ್ಮವು, ದುಂದು ನಡತೆಯಿಂದ ಬಂಧನಗೊಳ್ಳುತ್ತ ಕುಂದಿತೆನಾತ್ಮವು ತಂದೆ ಹರಸು ಎನ್ನ. ಕರುಣಾಕರ ದೇವ, ಸತ್ಯಾತ್ಮನ ವರದ ಸದ್ಗುಣ ಭಾವ. ದುರುಳ ನಡತೆ ಬಿಡಿಸಿ ಅಜ್ಞಾನದ ಇರುಳು ಕೃತ್ಯವನಳಿಸಿ. ದುರುಳ ನಡತೆ ಬಿಡಿಸಿ ಅಜ್ಞಾನದ ಇರುಳು ಕೃತ್ಯವನಳಿಸಿ. ನಿರುಪಮ ಗುರು ಯೇಸು ಚರಣ ಶರಣು ಹೋಗು. ಪರಮ ಭಾಗ್ಯಗಳ ವರವ ಧರಿಸ ಮಾಡೆ. ನಿರುಪಮ ಗುರು ಯೇಸು ಶರಣು ಶರಣು ಹೊಕ್ಕು ಪರಮ ಭಾಗ್ಯಗಳ. ನಿರುಪಮ ಗುರು ಯೇಸು ಚರಣ ಶರಣು ಹೊಕ್ಕು
ದೇವರ ವಾಕ್ಯ ಸಂದೇಶಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ಪ್ರಾರ್ಥನೆ ಮಾಡೋಣ. ಪುನರುತ್ಥಿತ ಕ್ರಿಸ್ತನೇ, ನಮ್ಮ ಸಂಗಡ ಮಾತಾಡು. ನಿನ್ನ ಧ್ವನಿಯ ಮೂಲಕ ಮತ್ತೊಮ್ಮೆ ನಿನ್ನ ಪರಿಚಯವನ್ನು ನಮಗೆ ಮಾಡಿಕೊಡು. ಈ ವಾಕ್ಯಗಳು ನಮ್ಮ ಕಾಲಿಗೆ ದೀಪವು, ನಮ್ಮ ದಾರಿಗೆ ಬೆಳಕಾಗಿರುವ ಹಾಗೆ ನೀನು ತಾನೇ ನಮ್ಮನ್ನು ನಡೆಸು. ಆಮೇನ್. ಈ ದಿನದ ಶೀರ್ಷಿಕೆ ರಿಸನ್ ಲಾರ್ಡ್ ದ ಕೋ ಟ್ರಾವೆಲರ್. ಪುನರುತ್ಥಿತ ಕ್ರಿಸ್ತನು ಸಹಯಾತ್ರಿಕ. ನಾವು ನಮ್ಮ ಜೀವಿತದಲ್ಲಿ ಅನೇಕ ಬಾರಿ ತಿಳಿಯದೇ ಇರುವಂತಹ ಹಾದಿಗಳನ್ನು ಹಾದು ಹೋಗುವಾಗ, ನಮ್ಮ ವೈಯಕ್ತಿಕ ಬಲಗಳನ್ನು ಮೀರಿರುವಂಥ ಸನ್ನಿವೇಶಗಳನ್ನು, ಅನಿರೀಕ್ಷಿತ ಘಟನೆಗಳನ್ನು ಎದುರುಗೊಳ್ಳುವಾಗ ಯಾವ ರೀತಿಯಲ್ಲಿ ದೇವರು ನಮ್ಮ ಸಹಯಾತ್ರಿಕನಾಗಿ ಬರುತ್ತಾನೆ? ಅನೇಕ ಬಾರಿ ನಾವು ಪುನರುತ್ಥಾನವನ್ನು ಕಂಡು ಕೆಲವು ದಿನಗಳಾಗಿದೆ. ಇದು ಕೇವಲ ನಮಗೆ ಸಂತೋಷವನ್ನು ಮೂಡಿಸುವಂತಹ ಸಮಯಗಳು ಮಾತ್ರವೇ ಆಗಿಲ್ಲ. ಬದಲಾಗಿ ಅನೇಕ ಸಂಶಯಗಳ ಮಧ್ಯೆ ನಡೀತಾ ಇರ್ತೇವೆ, ಅನೇಕ ಅನಿರೀಕ್ಷಿತತೆಗಳ ಮಧ್ಯೆ ನಡೀತಾ ಇರ್ತೇವೆ, ಅನೇಕ ಉತ್ತರಗಳನ್ನು ಸಿಗದೇ ಇರುವಂತಹ ಪ್ರಶ್ನೆಗಳ ಮುಂದೆ ನಡೆಯುತ್ತಿರುತ್ತೇವೆ. ಅದರ ಮಧ್ಯದಲ್ಲಿ ಈ ಒಂದು ಶೀರ್ಷಿಕೆ ನಮಗೆ ಧೈರ್ಯವನ್ನು ನೀಡ್ತದೆ. ದ ರಿಸನ್ ಲಾರ್ಡ್ ದ ಕೋ ಟ್ರಾವೆಲರ್. ಪುನರುತ್ಥಿತ ಕ್ರಿಸ್ತನು ನಮ್ಮ ಸಹಯಾತ್ರಿಕನಾಗಿದ್ದಾನೆ. ಪುನರುತ್ಥಾನ ಅಂದಾಕ್ಷಣ ಎಲ್ಲೋ ಒಂದೆಡೆ ಕ್ರಿಸ್ತನು ದೂರವಾಗಿದ್ದಾನೆ ಎಂಬುದಾಗಿ ಅಲ್ಲ, ಬದಲಾಗಿ ನಮ್ಮ ಜೊತೆಗೆ ಆತನು ನಡೆಯುತ್ತಿದ್ದಾನೆ ಅನ್ನುವಂಥದ್ದನ್ನು ನಮಗೆ ತೋರಿಸಿಕೊಡ್ತದೆ. ಒಟ್ಟು 3 ವೇದ ಭಾಗಗಳು: ವಿಮೋಚನಕಾಂಡ 33ನೇ ಅಧ್ಯಾಯ 12ರಿಂದ 16 ವಚನಗಳು, ಅಪೋಸ್ತಲರ ಕೃತ್ಯಗಳು 18ನೇ ಅಧ್ಯಾಯ ಮೊದಲ 11 ವಚನಗಳು, ಲೂಕನ ಸುವಾರ್ತೆ 24ನೇ ಅಧ್ಯಾಯ 13ರಿಂದ 33 ವಚನಗಳು. ಒಂದೊಂದಾಗೆ ನಾವು ನೋಡಿಕೊಂಡು ಹೋಗುವುದೇ ಆದರೆ, ಮೋಶೆ ಹೇಗೆ ದೇವರ ಪ್ರಸನ್ನತೆಯನ್ನು ಕೋರುವವನಾದನು, ಪೌಲನು ಹೇಗೆ ಮತ್ತೊಮ್ಮೆ ದೈವಿಕವಾದಂತಹ ಭರವಸೆಯನ್ನು ಹೊಂದಿದನು, ಹೇಗೆ ಆ ಇಬ್ಬರು ಶಿಷ್ಯರು ಯೇಸುಸ್ವಾಮಿಯನ್ನು ದಾರಿಯಲ್ಲಿ ಅಂದರೆ ಹಾದಿಯಲ್ಲಿ ಭೇಟಿ ಮಾಡಿದರು ಅನ್ನುವಂಥದ್ದನ್ನು ತೋರಿಸಿಕೊಡ್ತದೆ. ಇದೆಲ್ಲದರ ಮಧ್ಯದಲ್ಲಿ ದೇವರು ನನ್ನ ಜೊತೆ ಪಯಣಿಸುತ್ತಿದ್ದಾನೆ ಅನ್ನುವಂಥದ್ದು ಸಹ ಬಹಳ ಗೋಚರವಾಗ್ತದೆ. ವಿಮೋಚನಕಾಂಡ 33ನೇ ಅಧ್ಯಾಯದ ಒಂದು ಹಿನ್ನೆಲೆಯನ್ನು ನೋಡಬೇಕಾದ್ರೆ, ದೇವರನ್ನು ಆದುಕೊಂಡಂಥ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ಕರೆತಂದ ನಂತರ ದೇವರನ್ನು ಭೇಟಿ ಮಾಡಲು ಮೋಶೆ ಆ ಸೀನಾಯಿ ಬೆಟ್ಟಕ್ಕೆ ಹೋಗಿ 40 ದಿವಸಗಳಾದ ನಂತರ ಈ ಜನರಿಗೆ ಅಯ್ಯೋ ಮೋಶೆ ಬರ್ತಾನೋ ಇಲ್ವೋ, ನಮ್ಮ ಕತೆ ಏನೆಂಬುದಾಗಿ ಅವರದೇ ಆದಂತಹ ಬೇರೆ ಪಾರ್ಟಿಯನ್ನು ಮಾಡಿಕೊಂಡು ಅವರು ಆಚರಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೇವರು ಅವರನ್ನು ಸಂಪೂರ್ಣವಾಗಿ ಕ್ಷಪಿಸಲು ಸಿದ್ಧರಾಗಿದ್ದರು. ಮೋಶೆ ಅವರ ಪರವಾಗಿ ಪ್ರಾರ್ಥಿಸಿ ಅದನ್ನು ತಪ್ಪಿಸುತ್ತಾನೆ. ಇದಾದ ನಂತರ ಮೋಶೆಗೆ ಏನು ಮಾಡಬೇಕು ಎಂಬುದಾಗಿ ದಿಕ್ಕು ತೋಚೋದಿಲ್ಲ. ಆ ಸಮಯದಲ್ಲಿ 33ನೇ ಅಧ್ಯಾಯದ 14ನೇ ವಚನವನ್ನು ನಾವು ಓದುವುದೇ ಆದರೆ, ಅದಕ್ಕೆ ಯೆಹೋವನು, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು. ಎಂತಹ ಆಶ್ವಾಸನೆ! ಮೋಶೆ ಹೇಳ್ತಾನೆ ಅದಕ್ಕೆ ಬದಲಾಗಿ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬಾರದು. ನನಗೂ ನಿನ್ನ ಪ್ರಜೆಗಳಾದ ಇವರಿಗೂ ನಿನ್ನ ಅನುಗ್ರಹ ದೊರಕಿತೆಂಬುದು ನೀನೇ ನಮ್ಮ ಸಂಗಡ ಬರುವುದರಿಂದಲೇ ಹೊರತು ಬೇರೆ ಯಾತರಿಂದ ತಿಳಿದು ಬರುವುದು. ಇದರಿಂದ ನಾನು ನಿನ್ನ ಪ್ರಜೆಗಳಾದ ಇವರು ಭೂಮಿಯಲ್ಲಿರುವ ಬೇರೆ ಎಲ್ಲ ಜನಗಳಿಗಿಂತಲೂ ವಿಶೇಷವಾಗಿದ್ದೇವೆಂಬುದು ತೋರುವುದು ಅಂದನು. ಇಲ್ಲಿ ಮೋಶೆಗೆ ಒಂದು ವಿಷಯ ಬಹಳ ಕ್ಲಿಯರ್ ಆಗೋಗ್ಬಿಡುತ್ತೆ. ದೇವರು ಇಲ್ಲದೆ ಆ ಒಂದು ಸಕ್ಸಸ್ ಅನ್ನುವಂಥದ್ದು ಸಿಗೋದಿಲ್ಲ. ದೇವರು ನನ್ನ ಮಧ್ಯದಲ್ಲಿ ಬರದ ಹೊರತು, ತನ್ನ ಪ್ರಸನ್ನತೆಯನ್ನು ತೋರದ ಹೊರತು ನಾವು ಹೀಗೇನೆ ಅಲ್ಲಿ ಇಲ್ಲಿ ಬೇರೆ ಕಡೆ ಹೋಗ್ತಾ ಇರ್ತೀವಿ ಅನ್ನುವಂಥದ್ದು ಮೋಶೆಗೆ ಬಹಳ ಬಹಳ ಕ್ಲಿಯರ್ ಆಗಿಬಿಡುತ್ತೆ. ಹಾಗಾಗಿ ಬೇರೆ ದಿಕ್ಕುಗಳನ್ನು ಆಯ್ಕೆ ಮಾಡುವಂಥ ಈ ಜನರನ್ನು ನಾನು ಹೇಗಾದರೂ ಮಾಡಿ ತಲುಪಬೇಕಾಗಿರುವಂಥ ಸರಿಯಾದ ಮಾರ್ಗದಲ್ಲಿ ತಲುಪಿಸುವಂಥ ಜವಾಬ್ದಾರಿಯನ್ನು ಹೊತ್ತಂಥ ಮೋಶೆ ಹೇಳ್ತಾ ಇದ್ದಾನೆ, ನೀನು ನಮ್ಮ ಸಂಗಡ ಬಾರದೆ ಹೋದರೆ ಇಲ್ಲಿಂದ ಕರ್ಕೊಂಡು ಹೋಗ್ಬೇಡ ಸ್ವಾಮಿ. ಅನೇಕ ಬಾರಿ ನಾವೇನು ಅಂದ್ಕೊಳ್ತೇವೆ, ನಾವು ಹೇಗೆ ಬೇಕಾದರೂ ಹೋಗಿ ಅಲ್ಲಿ ದೇವರ ಸಹಭಾಗಿತ್ವವನ್ನು ಕೇಳುವಂಥವರಾಗಿರ್ತೇವೆ. ನಮ್ಮದೇ ಆದಂಥ ಪ್ಲಾನ್ಸ್ ಇರುತ್ತೆ, ನಮ್ಮದೇ ಆದಂಥ ಡೆಸ್ಟಿನೇಷನ್ಗಳಿರುತ್ತೆ. ಆದರೆ ನಿಜವಾಗಿಯೂ ದೇವರೇ ನಮ್ಮನ್ನು ಅದರ ಮೂಲಕ ನಡೆಸುವಾತನಾಗಿರುತ್ತಾನ. ಇಲ್ಲಿ ಇಟ್ ಇಸ್ ನಾಟ್ ಅಬೌಟ್ ನಾನಿವತ್ತು ಈ ಏರಿಯಾದಲ್ಲಿದ್ದೇನೆ, ನಾಳೆ ಆ ಏರಿಯಾಗೆ ಹೋಗ್ತೇನೆ, ನಾಳೆ ಇನ್ನೊಂದೆಲ್ಲೋ ಸ್ಥಳದಲ್ಲಿದ್ದೇನೆ, ಮತ್ತೊಂದು ದಿನ ಇನ್ನೊಂದು ಯಾವುದೋ ಸ್ಥಳದಲ್ಲಿ ಹೋಗ್ತೇನೆ. ಇಲ್ಲ, ದೇವರ ಪ್ರಸನ್ನತೆ ನನ್ನ ಜೊತೆಗೆ ಬರ್ತಾ ಇದೆಯಾ? ನನ್ನ ಎಲ್ಲ ಕೆಲಸ ಕಾರ್ಯಗಳು ಆತನ ಪ್ರಸನ್ನತೆಯನ್ನು ನಾನು ಕಾಣ್ತಾ ಇದ್ದೇನಾ?
ಈ ಪುನರುತ್ಥಾನ ಆದ ನಂತರ ಈ ಎಲ್ಲ ವಾರಗಳು ನಮಗೆ ಅದನ್ನೇ ತೋರಿಸಿಕೊಡುವಂಥದ್ದು. ಇಲ್ಲಿ ವಿಮೋಚನಕಾಂಡ ಪುಸ್ತಕದಲ್ಲಿ ಮೋಶೆ ಅದನ್ನೇ ಕೇಳ್ತಾ ಇದ್ದಾನೆ, ದೇವರೇ ಇನ್ನೂ ಒಂದು ಸ್ವಲ್ಪ ದೂರ ನಮ್ಮ ಜೊತೆ ನಡೆಯಪ್ಪ, ನಿನ್ನ ಸಹಾಯ, ನಿನ್ನ ಪ್ರಸನ್ನತೆ, ನಿನ್ನ ಮಾರ್ಗದರ್ಶನ ನಮಗೆ ಬೇಕಾಗಿದೆ. ಅಲ್ಲಿ ದೇವರು ಮತ್ತೊಮ್ಮೆ ಮೋಶೆಗೆ ಹಾಗೇನೆ ಭರವಸೆ ಕೊಡ್ತಾನೆ, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು. ದೇವರು ಎಂದಿಗೂ ಕೈ ಬಿಡೋದಿಲ್ಲ. ನಾವು ಆತನನ್ನು ಅನೇಕ ಬಾರಿ ತಿರಸ್ಕರಿಸಿದರೂ, ಆತನಿಂದ ದೂರ ಹೋದಾಗ್ಯೂ ಪುನಃ ದೇವರು ನಮ್ಮ ಸಂಗಡ ಬಂದು ನಮ್ಮ ಜೊತೆಯಲ್ಲೇ ನಡೆಯುವಾತನಾಗಿರ್ತಾನೆ. ಇಷ್ಟೇ ಯಾಕೆ ನಾವು ಅಪೊಸ್ತಲರ ಕೃತ್ಯ 18ನೇ ಅಧ್ಯಾಯದಲ್ಲಿ ಓದಿಕೊಳ್ಳುವಾಗ ಇಲ್ಲಿ ಪೌಲನು ಕೊರಿಂಥ ಸಭೆಗೆ ಹೋಗ್ತಾನೆ. ಆಯ್ತಾ, ಈ ಕೊರಿಂಥ ಸಭೆ ಬಹಳ ಸಿಂಪಲ್ ಆಗಿರುವಂಥ ಸಭೆ ಅಲ್ಲ. ಅಲ್ಲಿ ಸೇವೆಯನ್ನು ಮಾಡುವುದಕ್ಕೆ ಬಹಳ ಕಷ್ಟ, ಅಲ್ಲಿ ಬಹಳ ವಿರೋಧಗಳಿರ್ತದೆ. ಆ ವಿರೋಧಗಳ ಮಧ್ಯದಲ್ಲಿ ಏನು ಮಾಡಬೇಕು ಎಂಬುದಾಗಿ ಆಲೋಚನೆ ಮಾಡುವಾಗ ಅಲ್ಲೂ ಸಹ ದೇವರ ವಾಕ್ಯ ಪೌಲನನ್ನು ಬಲಗೊಳಿಸ್ತದೆ. 18ನೇ ಅಧ್ಯಾಯ 9ನೇ ವಚನದಲ್ಲಿ ಪೌಲನಿಗೆ ಕರ್ತನು ರಾತ್ರಿ ಕಾಲದಲ್ಲಿ ದರ್ಶನ ಕೊಟ್ಟು, ನೀನು ಹೆದರಬೇಡ, ಸುಮ್ಮನಿರದೆ ಮಾತಾಡುತ್ತಲೇ ಇರು, ನಾನೇ ನಿನ್ನೊಂದಿಗಿದ್ದೇನೆ. ಯಾವ ಸಮಯದಲ್ಲಿ? ಬಹಳ ಕಷ್ಟವನ್ನು ಒಡ್ಡುವಂತಹ ಸ್ಥಳವಾಗಿರುವಂತಹ ಸಮಯದಲ್ಲಿ, ಸೇವೆ ಮಾಡುವುದಕ್ಕೆ ಬಹಳ ಒಂದು ರೀತಿಯಲ್ಲಿ ವಿರೋಧವನ್ನು ತೋರಿಸುವಂತಹ ಸ್ಥಳದಲ್ಲಿ ಸ್ವಾಮಿ ಹೇಳ್ತದಾನೆ, ನೀನು ಸುಮ್ಮನೆ ಇರಬೇಡಪ್ಪ, ಸುಮ್ಮನೆ ಇರಬೇಡ, ನೀನು ಮಾತಾಡ್ತಾನೆ ಇರು. ಯಾಕೆ ಗೊತ್ತಾ, ನಾನಿದ್ದೇನೆ ನಿನ್ನ ಜೊತೆಗೆ, ಯಾರು ನಿನ್ನ ಮೇಲೆ ಬಿದ್ದು ಕೇಡನ್ನು ಮಾಡುವುದಿಲ್ಲ ಎಂಬುದಾಗಿ ಧೈರ್ಯವನ್ನು ನೀಡುತ್ತಿದ್ದಾನೆ. ಇಲ್ಲ ಅಂದಾಕ್ಷಣ ಅಲ್ಲಿ ಪ್ರಾಬ್ಲಮ್ಮು ಸಂಪೂರ್ಣವಾಗಿ ಮಾಯ ಆಗೋದಿಲ್ಲ, ಅಲ್ಲಿರುವಂತಹ ವಿರೋಧ ಕಾಣದೆ ಹೋಗುವುದಿಲ್ಲ. ಬದಲಾಗಿ ಪೌಲನಲ್ಲಿರುವಂತಹ ಆ ಒಂದು ಧೈರ್ಯ ಒಂದು ಮರುರೂಪವನ್ನು ತಾಳ್ತದೆ. ಇಲ್ಲಿ ದೇವರು ನಮ್ಮ ಸಹಯಾತ್ರಿಕನಾಗಿದ್ದಾನೆ ಎಂಬುದಾಗಿ ಹೇಳುವಾಗ ನಮ್ಮನ್ನು ಕಷ್ಟದಿಂದ ಅದು ಹೊರಗೆ ಕರ್ಕೊಂಡು ಬರೋದಿಲ್ಲ. ಬದಲಾಗಿ ಇರುವಂತಹ ಆ ಒಂದು ಐಸೋಲೇಷನ್ ಅಂತೀವಲ್ಲ, ಅಯ್ಯೋ ನನಗೆ ಯಾರೂ ಇಲ್ವಾ ಅನ್ನುವಂತಹ ಆಲೋಚನೆಯನ್ನು ತೆಗೆದುಹಾಕ್ತದೆ. ಯಾಕೆ? ನಾನೇ ನಿನ್ನೊಂದಿಗಿದ್ದೇನೆ. ಇದು ಕೇವಲ ಅಪೊಸ್ತಲರ ಕೃತ್ಯದಲ್ಲಿ ಬರುವಂತಹ ವಾಕ್ಯವಲ್ಲ, ಬದಲಾಗಿ ಸತ್ಯವೇದದ ಎಲ್ಲ ಭಾಗಗಳಲ್ಲೂ ನಾವು ಈ ಒಂದು ವಾಕ್ಯವನ್ನು ನೋಡುವಂಥವರೇ ಆಗಿರ್ತೇವೆ. ಈ 2 ಪದ, ನಾನೇ ನಿನ್ನೊಂದಿಗಿದ್ದೇನೆ, ಎಷ್ಟೇ ಸಂಕಟ ಬಂದಾಗ್ಯೂ, ಎಷ್ಟೇ ಏಕಾಂತತೆ ಇದ್ದಾಗ್ಯೂ, ಎಷ್ಟೇ ಅನಿಶ್ಚಿತತೆ ಇದ್ದಾಗ್ಯೂ, ಅನೇಕ ಶತಮಾನಗಳಿಂದ ನಾನೇ ನಿನ್ನೊಂದಿಗಿದ್ದೇನೆ ನಡೆಸ್ಕೊಂಡು ಬಂದಿದೆ. ಈಗಲೂ ಸಹ ಇಷ್ಟು ಕಷ್ಟಗಳ ನಡುವೆಯಲ್ಲಿ ನಾನೇ ನಿನ್ನೊಂದಿಗಿದ್ದೇನೆ ಮತ್ತಷ್ಟು ದಿನ, ಮತ್ತಷ್ಟು ವರ್ಷ ನಮ್ಮನ್ನು ಮುನ್ನಡೆಸ್ಕೊಂಡು ಹೋಗುವಂಥದ್ದಾಗಿರ್ತದೆ. ಸೊ ವಿ ಆರ್ ನಾಟ್ ಅಲೋನ್. ನಾವು ಎಂದಿಗೂ ಒಬ್ಬಂಟಿಗರಲ್ಲ, ದೇವರು ನಮ್ಮ ಜೊತೆಗಿದ್ದಾನೆ. ಅದನ್ನೇ ನಾವು ಸುವಾರ್ತ ವೇದ ಭಾಗದಲ್ಲೂ ಸಹ ನೋಡುವಂಥದ್ದು. ಇಲ್ಲಿ ಶಿಷ್ಯರಿಗೆ ನಿಜವಾಗಿಯೂ ಯೇಸುಸ್ವಾಮಿ ಪುನರುತ್ಥಾನ ಆಗಿದ್ದಾನಾ ಇಲ್ವಾ, ಆಗಿದ್ದಾನೆ ಅಂತ ಕೆಲವರು ಹೇಳ್ತಾ ಇದ್ರೆ, ಆಗಿಲ್ಲ ಅನ್ನುವಂತಹ ಕೆಲವೊಂದು ನ್ಯೂಸ್ಗಳು ಅಲ್ಲಿ ಓಡಾಡ್ತಾ ಇದೆ. ಸೊ ಇಲ್ಲಿ 2 ಶಿಷ್ಯರು, ಅವರ ಹೆಸರು ಕೊಟ್ಟಿಲ್ಲ, ಇವರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದಂತಹ ಯಮಾಹು ಅನ್ನುವಂತಹ ಹಳ್ಳಿಗೆ ಹೋಗ್ತಾ ಇದ್ದಾರೆ. ಈ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲೊಂದು ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ ನಡೀತಾ ಇದೆ. ಈ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನಲ್ಲಿ ಇನ್ನೊಬ್ಬರು ಬಂದು ಜಾಯ್ನ್ ಆಗ್ತಾರೆ. ಇನ್ನೊಬ್ಬರು ಬಂದು ಜಾಯ್ನ್ ಆದಾಗ ಅವ್ರು ಯಾರು ಅಂತಲೇ ಗುರ್ತು ಹಿಡಿಯೋದಿಲ್ಲ. ಅದರ ಮಧ್ಯದಲ್ಲಿ ಈ ಕಾನ್ವರ್ಸೇಷನ್ ಕಂಟಿನ್ಯೂ ಆಗುತ್ತೆ. ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತಾಡಿಕೊಳ್ಳುವ ಈ ಸಂಗತಿಗಳೇನು ಎಂಬುದಾಗಿ ಆ ವ್ಯಕ್ತಿ ಕೇಳುವಾಗ, ಅದರಲ್ಲಿ ಕ್ಲೆಯೋಫನ್ ಎಂಬವನು ಆತನನ್ನು ಯೆರೂಸಲೇಮಿಗೆ ಬಂದ ಪರಸ್ಥಳದವರೆಲ್ಲರಿಗೂ ಈ ದಿವಸಗಳಲ್ಲಿ ಅದರೊಳಗೆ ನಡೆದಿರುವ ಸಂಗತಿಗಳು ಗೊತ್ತಿರಲಾಗಿ ನಿನಗೆ ಮಾತ್ರ ಯಾಕಪ್ಪ ಗೊತ್ತಿಲ್ಲ? ಯಾವ ಸಂಗತಿಗಳು? ನಜರೇತಿನವನಾದ ಯೇಸುವಿನ ಸಂಗತಿಗಳೇ. ಆತನು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನಾದ ಪ್ರವಾದಿಯಾಗಿದ್ದನು. ಆತನನ್ನು ಮಹಾಯಾಜಕರು, ನಮ್ಮ ಅಧಿಕಾರಿಗಳು ಮರಣದಂಡನೆಗೆ ಒಪ್ಪಿಸಿಕೊಟ್ಟು ಶಿಲುಬೆಗೆ ಹಾಕಿಸಿದರು. ನಾವಾದರೂ ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕವನು ಆತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು. ಇದು ಮಾತ್ರವಲ್ಲದೆ ಆ ಕಾರ್ಯಗಳು ನಡೆದು ಈ ಹೊತ್ತು 3ನೇ ದಿನ. ಆದರೂ ನಮ್ಮಲ್ಲಿ ಕೆಲವು ಮಂದಿ ಸ್ತ್ರೀಯರು ಬೆಳಗಾಗುವಾಗ ಸಮಾಧಿಯಲ್ಲಿ ಇದ್ದು ಆತನ ದೇಹವನ್ನು ಕಾಣದೆ ಅಲ್ಲಿಂದ ಬಂದು ತಮಗೆ ದೇವದೂತರ ದರ್ಶನವಾಯಿತೆಂತಲೂ ಆತನು ಬದುಕುತ್ತಾನೆಂದು ಅವರು ಹೇಳಿದರಂತೆಲ್ಲೂ ತಿಳಿಸಿ ನಮಗೆ ಅತ್ಯಾಶ್ಚರ್ಯವನ್ನು ಉಂಟು ಮಾಡಿದರು. ದೇ ಆರ್ ಸ್ಟಿಲ್ ನಾಟ್ ಶ್ಯೂರ್ ವಾಟ್ ಹ್ಯಾಸ್
ಹ್ಯಾಪೆಂಡ್. ಆ ನಿರೀಕ್ಷೆ ಇತ್ತು. ಯೇಸುಸ್ವಾಮಿ ಶಿಲುಬೆಯನ್ನ ಹೊತ್ತ ನಂತರ ಅದೆಲ್ಲ ಹೊಡೆದೋಯ್ತು. ಇವಾಗ ಯಾರೋ ಗುರ್ತಿಲ್ಲದವರು ಇಲ್ಲಿ ಬಂದು ಕಾನ್ವರ್ಸೇಷನ್ ಜಾಯಿನ್ ಆಗಿದ್ದಾರೆ, ಕೇಳಿಸ್ಕೊಳ್ತಾ ಇದ್ದಾರೆ, ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಇಲ್ಲಿ ಆ ವಾಕ್ಯವನ್ನು ಸಾರಿ ಹೇಳ್ತಾ ಇದ್ದಾರೆ, ಬಹಳ ದೀರ್ಘ ಶಾಂತತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲದರ ಮಧ್ಯದಲ್ಲಿಯೂ ಯೇಸುವಿನ ಪರಿಚಯ ಈ ಇಬ್ಬರು ಶಿಷ್ಯರಿಗೆ ಆಗದೆ ಹೋಯಿತು. ಇಲ್ಲಿ ನೋಡಿ, ಇಟ್ ಇಸ್ ನಾಟ್ ದರ್ ಪ್ರಾಬ್ಲಮ್. ಯೇಸುಸ್ವಾಮಿ ಅವರ ಮಧ್ಯದಲ್ಲಿ ಹೋಗುವಾಗ ಜಡ್ಜ್ಮೆಂಟಲ್ ಆಗಿ ಹೋಗಲಿಲ್ಲ. ಅವರ ಪ್ರತಿಯೊಂದು ನೋವುಗಳನ್ನು, ಅವರ ನಿರಾಶೆಯನ್ನು ಆತನು ಕೇಳುತ್ತಾ ಹೋಗ್ತಾನೆ. ಕೇಳುತ್ತಾ ಹೋಗುವಾಗ ಆ ಶಿಷ್ಯರ ಮಧ್ಯದಲ್ಲಿ ಉಳಿದುಕೊಂಡು ಅವರ ಮಧ್ಯದಲ್ಲಿ ರೊಟ್ಟಿಯನ್ನು ಮುರಿಯುವಾಗ ಶಿಷ್ಯರು ಕಂಡುಹಿಡಿಯುತ್ತಾರೆ. ಆ ನಿರಾಶೆ ಒಂದು ಸಂಪೂರ್ಣವಾದಂಥ ಬೇರೆ ಅರ್ಥವನ್ನು ಹೊಂದಿಕೊಳ್ತದೆ. ಬೇರೆ ಒಂದು ಅನ್ಯೋನ್ಯತೆ ಅಲ್ಲಿ ಪ್ರಕಟವಾಗ್ತದೆ. ಆಗ ಅವರು ಸಂತೋಷವುಳ್ಳವರಾಗಿ ಯೇಸುಸ್ವಾಮಿ ಎಂಬುದಾಗಿ ಅವರನ್ನ ಗುರುತು ಹಿಡಿಯುತ್ತಾರೆ. ಇಲ್ಲಿ ಯೇಸುಸ್ವಾಮಿ ನೋಡಿ, ನಮ್ಮ ಸಂಶಯಗಳ ಮಧ್ಯೆ, ಅನಿಶ್ಚಿತತೆಗಳ ಮಧ್ಯೆ, ಉತ್ತರಗಳಿಲ್ಲದ ಪ್ರಶ್ನೆಗಳ ಮಧ್ಯೆ ನಮ್ಮ ಜೊತೆಗೆ ನಡೆಯುವಂತಹ ದೇವರಾಗಿರುತ್ತಾನೆ. ಆತನ ಒಂದು ಅಪರಿಮಿತವಾದಂತಹ ಪ್ರೀತಿ ನಮ್ಮ ಮಧ್ಯದಲ್ಲಿ ಈಗಲೂ ಸಹ ತನ್ನ ವಾಕ್ಯಗಳ ಮೂಲಕ ಇದೆ. ಅದನ್ನು ನಾವು ಗುರುತು ಹಿಡಿಯಬೇಕಾಗಿದೆ. ಆ ಅನ್ಯೋನ್ಯತೆಯನ್ನು ನಾವು ಕಳೆಯಬೇಕಾಗಿದೆ. ನಾವು ನಮ್ಮ ಕಣ್ಣುಗಳನ್ನು ತೆರೆದು ಆ ಪರ್ವತಗಳ ಕಡೆಗೆ ನೋಡಿ ಅದರಿಂದ ಬರುವಂತಹ ಸಹಾಯವನ್ನು ಹೊಂದಬೇಕಾಗಿದೆ. ಅಂತಹ ಅನ್ಯೋನ್ಯತೆಗೆ ದೇವರು ಈ ದಿನ ನಮ್ಮನ್ನು ಕರೆಯುತ್ತಿದ್ದಾನೆ. ವೆನ್ ಈಸ್ ಅ ಕೋ ಟ್ರಾವೆಲರ್, ನಮಗಿರುವಂಥ ಎಲ್ಲ ಕಷ್ಟ ನೀಗಿ ಹೋಗೋದಿಲ್ಲ, ಬದಲಾಗಿ ನಾವು ಒಬ್ಬಂಟಿಗರಲ್ಲ ಅನ್ನುವಂತಹ ಭರವಸೆ ಮೂಡುವಂಥದ್ದಾಗಿರ್ತದೆ. ಅಂತಹ ಭರವಸೆಗೆ ಈ ದಿನ ಪುನರುತ್ಥಿತ ಕ್ರಿಸ್ತನು ಕರೆಯುತ್ತಿದ್ದಾನೆ. ನಮ್ಮ ಜೀವಿತದ ಯಾವುದೇ ಹಾದಿಯಾಗಿರ್ಬೋದು, ದೇವರು ನಮ್ಮ ಸಂಗಡ, ನನ್ನ ಸಂಗಡ, ನಿಮ್ಮ ಸಂಗಡ ಈಗಲೂ ಸಹ ಇದ್ದಾನೆ. ಹಾಗಾಗಿಯೇ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ ಕಡೇ ವಚನ ಹೇಳುವಂಥದ್ದು, ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿನಗಳು ನಿಮ್ಮ ಸಂಗಡ ಇರುವೆನು. ಮುಗಿತು, ಪುಸ್ತಕನೇ ಅಲ್ಲಿ ಮುಗಿದೋಗತ್ತೆ. ವಿಚ್ ಮೀನ್ಸ್ ಈ ದಿನಕ್ಕೂ ಸಹ ಆತನು ನಮ್ಮ ಮಧ್ಯದಲ್ಲಿ ಪಯಣಿಸುತ್ತಿದ್ದಾನೆ. ಆತನನ್ನು ಗುರ್ತು ಹಿಡಿದಿದ್ದೇವಾ? ಆತನ ಪ್ರಸನ್ನತೆಯನ್ನು ನಾವು ಕೋರ್ತಾ ಇದ್ದೇವಾ? ಆತನ ಭರವಸೆಗಾಗಿ ನಾವು ಕಾಯ್ತಾ ಇದ್ದೇವಾ? ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ.
ನೋಡುತ್ತೀತ ಕ್ರಿಸ್ತನೇ, ನಮ್ಮ ಜೀವಿತದ ಹಲವು ಹಾದಿಗಳಲ್ಲಿ ನಾವು ತೆರಳುವಾಗ ಅನೇಕ ರೀತಿಯಾದಂಥ ಹೋರಾಟಗಳು, ನಮ್ಮ ನ್ಯೂನ್ಯತೆಗಳು, ಬಲಹೀನತೆಗಳು ಸರಿಯಾದ ರೀತಿಯಲ್ಲಿ ಪ್ರಯಾಣ ಮಾಡುವುದಕ್ಕೆ ನಮಗೆ ಅವಕಾಶವನ್ನು ನೀಡುವುದಿಲ್ಲ. ಅದರಲ್ಲೂ ನೀನು ನಮ್ಮ ಜೊತೆಗೆ ಇದ್ದಾಗ್ಯೂ, ನೀನು ನಮ್ಮ ಜೊತೆಗಾರನಾಗಿ ನಡೆಯುತ್ತಿದ್ದಾಗ್ಯೂ ಅನೇಕ ಬಾರಿ ನಿನ್ನನ್ನು ಗುರುತು ಹಿಡಿಯುವಲ್ಲಿ ವಿಫಲರಾಗಿದ್ದೇವೆ. ಆದರೆ ಅದರ ಮಧ್ಯದಲ್ಲೂ ನಿನ್ನ ಪ್ರೀತಿಯನ್ನು ನಮ್ಮ ಮೇಲೆ ಸುರಿಸುತ್ತಾ, ನಮ್ಮ ಜೊತೆಗೆ ನಡೆಯುತ್ತಾ, ನಿನ್ನ ವಾಕ್ಯಗಳ ಜೊತೆಗೆ ನಮ್ಮೊಟ್ಟಿಗೆ ಮಾತನಾಡುತ್ತಾ ಬಂದಿದೆಯಲ್ಲ, ಅದಕ್ಕಾಗಿ ನಿನಗೆ ಅನಂತ ಸ್ತೋತ್ರ ಸ್ವಾಮಿ. ಈ ಆರಾಧನೆಯ ಮೂಲಕ ಮತ್ತೊಮ್ಮೆ ನಿನ್ನನ್ನು ಹೇಗೆ ಗುರುತು ಹಿಡಿಯಬೇಕು ಅನ್ನುವುದನ್ನು ನಮಗೆ ತೋರಿಸಿಕೊಟ್ಟಿದ್ದಿ. ಹೇಗೆ ನಿನ್ನಲ್ಲಿ ಅನ್ಯೋನ್ಯತೆಯ ಜೀವಿತವನ್ನು ಬದುಕಬೇಕು ಅನ್ನುವಂಥದ್ದನ್ನು ನಮಗೆ ತೋರಿಸಿಕೊಟ್ಟಿದ್ದಿ. ನಿನ್ನಿಂದ ಹೇಗೆ ಸಹಾಯವನ್ನು ಹೊಂದಬೇಕೆಂಬುದಾಗಿ ನಮಗೆ ಪ್ರಕಟಿಸಿಕೊಟ್ಟಿದ್ದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಆರಾಧನೆಯ ಮೂಲಕ ಸ್ವಾಮಿ, ನಮ್ಮ ಜೀವಿತಗಳು ಇನ್ನೂ ಹೆಚ್ಚಾಗಿ ನಿನ್ನಲ್ಲಿಯೇ ಅರ್ಥವನ್ನು ಕಂಡುಕೊಳ್ಳುವ ಹಾಗೆ ಸಹಾಯ ಮಾಡಿದೆ. ಇಲ್ಲಿಂದ ನಾವು ಸಮಾಜದೊಳಗೆ ಹೋಗುವಾಗ ಅದನ್ನು ಪ್ರತಿಬಿಂಬಿಸುತ್ತಾ ನಿನ್ನ ಪ್ರೀತಿಯನ್ನು, ನಿನ್ನ ಜೊತೆಗಾರಿಕೆಯನ್ನು ಇತರರಿಗೂ ಸಹ ನೀಡುತ್ತಾ ನಮ್ಮ ಜೀವಿತಗಳನ್ನು ಮುಂದೆ ಸಾಗಿಸುವ ಹಾಗೆ ಸಹಾಯ ಮಾಡು. ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ಬೆನೆಡಿಕ್ಷನ್. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಪ್ರತಿನಿತ್ಯವೂ ನಮ್ಮ ಜೊತೆ ಪ್ರಯಾಣಿಕನಾಗಿ ನಮ್ಮ ಜೊತೆಗೆ ಮುಂದೆ ಸಾಗುತ್ತಿರುವಂತಹ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ದೃಷ್ಟಿಯಲ್ಲಿ ಎಲ್ಲ ಮಾರ್ಗಗಳನ್ನು ಸಿದ್ಧಪಡಿಸುತ್ತಿರುವಂಥ ಆತನ ಅತಿಯಾದಂತಹ ಪ್ರೀತಿ, ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೆ ಪ್ರತಿನಿತ್ಯವೂ ನಮ್ಮನ್ನು ಪ್ರೋತ್ಸಾಹಿಸುವಂತಹ ಪವಿತ್ರಾತ್ಮನಾದ ದೇವರ ಅನ್ಯೋನ್ಯತೆ ಈಗಲೂ ಯಾವಾಗಲೂ ಆ ದೇವರನ್ನು ಗುರುತು ಹಿಡಿಯುವಲ್ಲಿ, ಆ ದೇವರನ್ನು ಆರಾಧಿಸುವಲ್ಲಿ, ಆ ದೇವರನ್ನು ಸಂಪೂರ್ಣವಾಗಿ ಹೊಂದಿಕೊಳ್ಳುವಲ್ಲಿ ನಮಗೆ ಸಹಾಯ ಮಾಡುವಂಥದ್ದಾಗಿರಲಿ. ಆಮೇನ್.